ಯಲಬುರ್ಗಾ ಪಟ್ಟಣದ ಅಶೋಕ ರಂಗಮಂದಿರದಲ್ಲಿ ಇಂದು ಕಾರ್ಮಿಕ ಇಲಾಖೆಯ ವತಿಯಿಂದ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಟೋಲ್ ಕಿಟ್ ವಿತರಣಾ ಕಾರ್ಯಕ್ರಮ ಜರುಗಿತು. ನಿಮ್ಮ ಕನಸಿನ ಸೂರು ನಿಮ್ಮದಾಗಿಸಿಕೊಳ್ಳಬೇಕೇ? ಸೈಟ್ ಬೆಲೆ ದುಬಾರಿ ಎಂಬ ಚಿಂತೆಯೇ? ಹಾಗಿದ್ರೆ ಚಿಂತಿಸಬೇಡಿ. ಸೈಟ್ ಕೊಳ್ಳುವವರಿಗೆಂದೇ HBSR ಕನ್ಸ್ಟ್ರಕ್ಷನ್ ಆರ್ಕಿಟೆಕ್ಟ್ ಅಂಡ್ ಇಂಟೀರಿಯರ್ ಹೊಸದುರ್ಗದವರ ಸೂರ್ಯ ಲೇಔಟ್ ನೀಡುತ್ತಿದ್ದಾರೆ ನಿಮಗೆ ಸುವರ್ಣಾವಕಾಶ. 1 ಸ್ಕ್ವೇರ್ ಫೀಟ್ ಕೇವಲ 1500 ರೂಪಾಯಿಗಳಂತೆ ನಿಮ್ಮ ಕೈಗೆಟುಕುವ ದರದಲ್ಲಿ ಕೇವಲ 5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ನಲ್ಲಿ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಿಕೊಡಲಾಗುವುದು. ಮತ್ಯಾಕೆ ತಡ? ಇಂದೇ ನಿಮ್ಮ ಸೈಟುಗಳನ್ನ ಬುಕ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಕನಸಿನ ಮನೆಯನ್ನ ಸೂರ್ಯ ಲೇಔಟ್ ನೊಂದಿಗೆ ನನಸು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762170080. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿಕೊಂಡಿರ್ತಕ್ಕಂಥ ಜನಪ್ರಿಯ ಶಾಸಕರಾದ PG ಗೋವಿಂದಪ್ಪ ಸಾಹೇಬರಿಗೆ ಹಾಗೂ ಎಲ್ಲ ಗಣ್ಯತೆಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಶಾಸಕ BG ಗೋವಿಂದಪ್ಪ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರು ಸರ್ಕಾರದ ವಿವಿಧ ಯೋಜನೆಗಳು ಕಾರ್ಮಿಕರಿಗೆ ತಲುಪುವಂತಾಗಬೇಕು, ಎಲ್ಲ ಸೌಲಭ್ಯಗಳು ಅರ್ಹರಿಗೆ ದೊರೆಯಬೇಕು, ಅಧಿಕಾರಿಗಳು ಕಾರ್ಮಿಕರ ಜೊತೆ ನಿಕಟ ಸಂಬಂಧ ಹೊಂದಿ ಅವರಿಗೆ ಸೌಲಭ್ಯ ದೊರೆಯುವಂತೆ ಕ್ರಮ ವಹಿಸಬೇಕು, ಡಾಟಾ ಎಂಟ್ರಿ ಆಪರೇಟರ್ಗಳು ಸೂಕ್ತ ಪ್ರತಿಕ್ರಿಯೆ ನೀಡಬೇಕು ಎಂದು ಹೇಳಿದರು. ತಾಲೂಕಿನಲ್ಲಿ ಒಟ್ಟು 51 ಲಕ್ಷ ವೆಚ್ಚದಲ್ಲಿ ಟೂಲ್ ಕಿಟ್ಗಳನ್ನು ವಿತರಿಸಲಾಗಿದೆ. ಅರ್ಜಿ ಬಂದ ಕೂಡಲೇ ವಿಲೇವಾರಿ ಮಾಡಬೇಕು ಎಂಬುದಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನೋಂದಾಯಿಸಬೇಕು. ಫಸ್ಟ್ ನೀವು ಕಟ್ಟಡ ಕಾರ್ಮಿಕರು ಅಂತ ಹೇಳಿ ನೋಂದಾಯಿಸಬೇಕು. ನೋಂದಾವಣೆ ಫೀಸು 50 ರೂಪಾಯಿನಪ್ಪ ಇಲ್ವಾ? ಉಚಿತ. ಪ್ರತಿ ಸಂದರ್ಭದಲ್ಲೂ ಕೂಡ ಇಲಾಖೆ ಜೊತೆ ಸಂಪರ್ಕ ಇಟ್ಕೋಬೇಕು. ಇಲಾಖೆ ಜೊತೆ ಸಂಪರ್ಕ ಇಟ್ಕೊಂಡು ಇಲಾಖೆ ಹೇಳ್ತಕ್ಕಂಥ ಮಾನದಂಡಗಳನ್ನು ಅನುಸರಿಸಿ ಅವೆಲ್ಲ ಕೂಡ ಕಟ್ಟಡ ಕಾರ್ಮಿಕರು ಯಾರು ಗುರುತಿಸ್ಕೊಂಡಿದ್ರು ಅವ್ರು ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಪಡ್ಕೊಳ್ಲಿಕ್ಕೆ ನೀವು ಕೆಲವು ದಾಖಲೆಗಳನ್ನು ಕೊಡಬೇಕು ಅಂತ ಹೇಳಿದ್ವಿ. ಅಲ್ಲದೆ ದಾಖಲೆಗಳು ಕೊಡಬೇಕು ಅಂತ ಹೇಳಿದ್ವಿ. ದಾಖಲೆಗಳನ್ನ ಕೊಡದೆ ಹೋದ್ರೆ ಕೊಡ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತರಾಗ್ತೀರ. ಕಾಲಕ್ಕೆ ಸರಿಯಾಗಿ ಕಾರ್ಮಿಕ ಇಲಾಖೆ ನೌಕರರ ಜೊತೆಗೆ ಬೆರೆತು ಅವ್ರ ಜೊತೆ ಸಲಹೆ ಸಹಕಾರಗಳನ್ನು ಪಡ್ಕೊಂಡು ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಮುಂದಾಗಿದೆ. ಪಿಂಚಣಿ ಸೌಲಭ್ಯವನ್ನು ಕೂಡ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಕೊಡಬೇಕು. ಪೆನ್ಷನ್, ಆಮೇಲೆ ಕುಟುಂಬ ಪಿಂಚಣಿ ಸೌಲಭ್ಯ, ದುರ್ಬಲರ ಪಿಂಚಣಿ ಸೌಲಭ್ಯ, ನಾಗರಿಕರು ಅವರಿಗೆ ಕೊಡ್ತಾ ಇದ್ದಾರೆ. ಟೂಲ್ ಕಿಟ್ ಎಲ್ಲರೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಅನೇಕ ಸವಲತ್ತುಗಳನ್ನು ಕೊಡಲಿಕ್ಕೆ ಸರ್ಕಾರ ಇವತ್ತು ವ್ಯವಸ್ಥೆ ಮಾಡಿದೆ. ಇವೆಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ಕಚೇರಿಗೆ ಬಂದ ಸಂದರ್ಭದಲ್ಲಿ 24 ಗಂಟೆ ನೀವೇ ಕೂತಿರಲ್ಲ. ಡಾಟಾ ಎಂಟ್ರಿ ಆಪರೇಟರ್ಸ್ ಇರ್ತಾರೆ. ಏನು ಬೇಕು ಅಂತ ಒಂದು ಚೀಟಿ ಹಾಕ್ಕೊಂಡು ಇಷ್ಟೆಲ್ಲ ಇವನ್ನೆಲ್ಲ ರೆಕಾರ್ಡ್ಸ್ ತಗೊಂಡ್ಬಂದು ತಂದು ಕೊಟ್ಬಿಡ್ತಾರೆ. ತಡಲೇ ಮಾಡೋದಿಲ್ಲ. ತಂದು ಕೊಟ್ಟ ತಕ್ಷಣ ಎಂಟ್ರಿ ಮಾಡ್ಕೊಂಡು ಅವರೆಲ್ಲರಿಗೂ ಸೌಲಭ್ಯಗಳು ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಅವಾಗ ಸರ್ಕಾರ ಹಾಕಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಜನರಿಗೆ ತಲುಪಲಿಕ್ಕೆ ಅವಕಾಶಗಳಾಗ್ತವೆ. ಈಗ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಜನ ಮುಟ್ಟಿಸ್ತೇ ಹೋದ್ರೆ ವಿಫಲರಾಗ್ತದೆ. ಯಾರು ನೀವು ವಿಫಲರಾಗಲ್ಲ. ಈ ತಾಲೂಕಿನ ನಮ್ಗೇನು ಕೊಟ್ಟಿದ್ದೀರ ನೀವು? ಮತ ಕೊಟ್ಟಿದ್ದೀರ. ಮತ ಕೊಟ್ಟು ನಮ್ಮನ್ನ ಶಾಸಕರನ್ನ ಮಾಡಿದ್ದೀರ.
ನಿಮ್ಮ ಕಾರ್ಯಕ್ರಮಗಳನ್ನು ಮುಟ್ಟಿಸ್ತಾ ಹೋದ್ರೆ ನಮ್ಮ ಆಡಳಿತ ಅಸಮರ್ಥ ಆಡಳಿತ ಆಗ್ತದೆ. ನೀವು ಸಮರ್ಥರಾಗಿದ್ದರೆ ನಾವು ಸಮರ್ಥ ಆಡಳಿತ ಕೊಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ನೀವು ಅಸಮರ್ಥರಾದ್ರೆ ನಾವು ಅಸಮರ್ಥ ಮೇಲೆ ಆಗ್ತದೆ. ನಿಮ್ಮ ಜೊತೆಗೆ ನನ್ನ ಒಬ್ಬ ಅಸಮರ್ಥ ಮೇಲೆ ಮಾಡಬೇಡಿ ಅಂತ ನಮ್ಮ ಕಳಕಳಿ. ಮತ್ತು ಸುಮಾರು 51 ಲಕ್ಷ ರೂಪಾಯಿಗಳ ಮೊತ್ತದ ಕಿಟ್ಗಳನ್ನು ನಿಮಗೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಇದು ಕಡಿಮೆ ಹಣ ಇದೆ. 51 ಲಕ್ಷ 386 ಜನರಿಗೆ ಮದುವೆ ಸೌಲಭ್ಯ, ಹೆರಿಗೆ ಸೌಲಭ್ಯ, ಇಂಥ ಹಲವಾರು ಸೌಲಭ್ಯಗಳನ್ನು ಇವತ್ತು ನಮ್ಮ ತಾಲೂಕಲ್ಲಿ ಒದಗಿಸಿದ್ದಾರೆ. 2,21 ಲಕ್ಷ ರೂಪಾಯಿಗಳ ಮೊತ್ತದ ಹಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕಾರ್ಮಿಕ ಇಲಾಖೆ ಅಧಿಕಾರಿ ಅನಿಲ್ ಬಗಟಿಯವರು ಮಾತನಾಡಿ, ಈ ಬಾರಿ ಒಟ್ಟು 1405 ಟೂಲ್ ಕಿಟ್ಗಳನ್ನು ವಿತರಿಸಲಾಗಿದೆ. ಕಾರ್ಮಿಕರ ಕೆಲಸಕ್ಕೆ ಅನುಕೂಲವಾಗುವಂತೆ ಈ ಕಿಟ್ಗಳನ್ನು ನೀಡಲಾಗಿದೆ. ಕೆಲಸ ಮಾಡುವ ಕಾರ್ಮಿಕರಿಗೆ ಇಲಾಖೆಯ ಯೋಜನೆಗಳ ಬಗ್ಗೆ ಅರಿವು ಇದೆ. ಆದರೆ ಕೆಲವು ಜನ ತಪ್ಪು ದಾಖಲೆಗಳನ್ನು ನೀಡಿ ವಂಚಿತರಾಗುತ್ತಿದ್ದಾರೆ. ಸರಿಯಾದ ದಾಖಲೆ ನೀಡಬೇಕು. ಪ್ರತಿ ವರ್ಷ ಕಾರ್ಡ್ ನವೀಕರಣ ಮಾಡಬೇಕು. ಆಗ ಮಾತ್ರ ಎಲ್ಲ ಸೌಲಭ್ಯ ಪಡೆಯಲು ಅವಕಾಶ ಇರುತ್ತದೆ ಎಂದು ತಿಳಿಸಿದರು. ವೆಲ್ಡಿಂಗ್ ಕಿಟ್ 100, ಎಲೆಕ್ಟ್ರಿಕಲ್ 45, ಟೈಲ್ಸ್ ಕಿಟ್ 60, ಸುಮಾರು 1,405 ಕಿಟ್ಗಳನ್ನ ಇವ್ರು ಕೊಟ್ಟಿದ್ದಾರೆ. ದಯಮಾಡಿ ಇದೆಲ್ಲ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಈ ಕಿಟ್ಗಳನ್ನ ಸದುಪಯೋಗಪಡಿಸಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಹೊಸೂರು ತಾಲೂಕು ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ನಮ್ಮ ಇಲಾಖೆ ಯೋಜನೆಗಳ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇದೆ. ಆದ್ರೆ ಏನಾಗ್ತದೆ ಅಂತಂದ್ರೆ ಕೆಲವೊಂದು ತಪ್ಪು ದಾಖಲೆಗಳನ್ನು ಸಲ್ಲಿಸಿ ಹಾಗೂ ವಿವಿಧ ಸೌಲಭ್ಯ ಪಡೆಯಲಿಕ್ಕೆ ಅವರಿಗೆ ತೊಂದರೆ ಆಗ್ತದೆ. ಈಗ ಏನಾಗ್ತಾ ಇದೆ, ಕಟ್ಟಡ ಕಾರ್ಮಿಕರು ನೋಂದಣಿ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಸರಿಯಾದ ದಾಖಲೆಗಳನ್ನು ಕೊಡಬೇಕು. ಮುಖ್ಯವಾಗಿ ಉದ್ಯೋಗ ಪ್ರಮಾಣ ಪತ್ರವನ್ನ 1 ವರ್ಷದಲ್ಲಿ 90 ಕೆಲಸ ಮಾಡಿದ ಉದ್ಯೋಗ ಪ್ರಮಾಣ ಪತ್ರ ಕೊಡಬೇಕು. ಆದ್ರೆ ಏನ್ ಮಾಡ್ತಾರೆ, ಕೆಲಸ ಮಾಡಿರ್ತಕ್ಕಂಥ ಮಾಲೀಕರು ಸಹಿ ಮಾಡಿಸ್ಕೊಡ್ಬೇಕು. ಆಮೇಲೆ ಕೆಲವು ಸಲ ಏನಾಗುತ್ತೆ, ಮಧ್ಯ ಮನೆಯಲ್ಲಿ 90 ದಿವಸ ಕೆಲಸ ಮಾಡಿರಲ್ಲ, ಒಂದು ಮನೆಯಲ್ಲಿ 20 ದಿವಸ ಕೆಲಸ ಮಾಡಿ ಬೇರೆ ಕಡೆ ಕೆಲಸ ಮಾಡಿರ್ತಾರೆ. ಆದ್ರೆ ಉದ್ಯೋಗ ಪ್ರಮಾಣ ಪತ್ರವನ್ನು ಕೊಡುವ ಸಂದರ್ಭದಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಅವ್ರು ಮಾತ್ರ ಸಹಿ ಪಡೆದು ಉಳಿದ 70 ದಿನ ಎಲ್ಲಿ ಕೆಲಸ ಮಾಡ್ತಾರೆ ಆ ಮಾಲೀಕರ ಸಂಪೂರ್ಣ ಹೆಸರು ಮತ್ತು ವಿಳಾಸ ಬಂದು ಕೊಡಬೇಕು. ದಯಮಾಡಿ ಏನಾಗುತ್ತೆ, ಆ ವಿಳಾಸದಲ್ಲಿ ಹೋಗಿ ನಮ್ಮ ನಿರೀಕ್ಷಕರು ಅಂತ ಕಂಪ್ಯೂಟರ್ ಆಪರೇಟರ್ ವಿಚಾರಣೆ ಮಾಡಿದಾಗ ಅಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳಿದಾಗ ನಿಜವಾದ ಕಾರ್ಮಿಕರಿದ್ರು ರಿಜೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಇನ್ನು 1 ತಿಂಗಳಂತ 1.5 ತಿಂಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಬಂದಿದೆ. ಪ್ರತಿಯೊಂದು ಕಾಮಗಾರಿಗಳ ಸ್ಥಳಗಳಿಗೆ ಭೇಟಿ ಹೋಗಿ ಅಲ್ಲೇ ನೋಂದಣಿ ನವೀಕರಣ GPS ಮುಖಾಂತರ ಮಾಡ್ತಾ ಇದ್ದಾರೆ. ಅದು ಪ್ರಾರಂಭ ಆದ್ರೆ ವಂಚನೆ ಆಗ್ತಕ್ಕಂಥ ಅಥವಾ ಯಾವ್ದು ಬೋಗಸ್ ಆಗ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಆಗುತ್ತದೆ. ಅದಕ್ಕೆ ಈ ಎಲ್ಲ ನಾ ಹೇಳ್ತಕ್ಕಂಥ ಮುನ್ನೆಚ್ಚರಿಕೆಗಳನ್ನ ತಾವು ತಗೊಂಡು ಇದ್ರ ಯಾವುದೇ ಕಾರಣಕ್ಕೂ ನಿಜವಾದ ಕಾರ್ಮಿಕರು ಸೌಲಭ್ಯದ ವಂಚಿತ ಆಗಬಾರ್ದು ಅಂತ ಕೇಳ್ಕೊಂಡು ಕಾರ್ಯಕ್ರಮದಲ್ಲಿ ಮುಖಂಡರಾದ ಅಗ್ರೋ ಶಿವಣ್ಣ, ಕಾರ್ಮಿಕ ಇಲಾಖೆ ತಾಲೂಕು ಅಧಿಕಾರಿ ರಾಜಣ್ಣ, ಕೆಟಿಪಿ ಸದಸ್ಯೆ ದೀಪಿಕಾ ಸತೀಶ್, ಪುರಸಭಾ ಸದಸ್ಯರಾದಂತಹ ಜಾಫರ್ ಸಾದಿಕ್ ಮಾತನಾಡಿದರು. ಇವತ್ತು ವಿರೋಧ ಪಕ್ಷದವರು ಅಹೋರಾತ್ರಿ ಧರಣಿ ಮಾಡ್ತಾರೆ. ಗ್ಯಾರಂಟಿಯನ್ನ ಕೊಟ್ಟು ಈ ಸರ್ಕಾರದಾಗೆ ಯಾವ ಕೆಲಸಗಳು ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಅಂತ ಅಂದ್ರೆ ಕೆಳವರ್ಗದ ಜನ ಉಪವಾಸದಿಂದ ಸತ್ರು ಪರವಾಗಿಲ್ಲ, ನಾವು ಅಧಿಕಾರ ತಗೊಂಡು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿ ರಾಜಕಾರಣ ಮಾಡಬೇಕು ಅಂತ ಹೊರಟಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಿಲ್ಲ. ಸಾಮಾಜಿಕ ನ್ಯಾಯವನ್ನ ಕೊಡಿಸ್ಬೇಕು ಅಂತ ಹೋರಾಡ್ತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮಲ್ಲಿ ಹೃದಯವಂತ ರಾಜಕಾರಣಿ ಸನ್ಮಾನ್ಯ ಗೋವಿಂದಪ್ಪನವರು ಎಲ್ಲರ ಪರವಾಗಿ ಇವತ್ತು ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಆರೋಗ್ಯ ಚೆಕಪ್ ಮಾಡಿಸ್ತಾ ಇದ್ದೀರಾ, ಬಹಳ ಸಂತೋಷಕರವಾದಂತ ವಿಷಯ. ಇವತ್ತು ಆರೋಗ್ಯ ನಮ್ಮೆಲ್ಲರಿಗೂ ಸಿಗಬೇಕು ಅಂದ್ರೆ ನೀರು ಬಹಳ ಮುಖ್ಯ. ಇವತ್ತು 300ರಿಂದ 400, 500 ಅಡಿ ನೀರು ನಾವೆಲ್ಲ ಧರ್ಮಸ್ಥಳ ಸಂಘ ಹಾಕಿರ್ಬೋದು, ಶುದ್ಧ ಗಂಗಾ ಕುಡಿಯ ನೀರಿಂದು ನಮ್ ಗೋವಿಂದಪ್ಪ ಸಾಹೇಬರು ಸ್ಟಾಕ್ಸ್ ಇರ್ಬೋದು. ಇವೆಲ್ಲ ನೀರ್ ಏನಾಗುತ್ತೆ ಅಂದ್ರೆ ಎಲ್ಲ ಈ ಬಿಡಿ ಸುಣ್ಣ ಪರಲೆ ಕಟ್ಕೊಂಡ್ಬಿಡುತ್ತೆ, ಫ್ಲೋರೈಡ್ ಜಾಸ್ತಿ ಆಗಿ ಕಟ್ಕೊಂಡ್ಬಿಡುತ್ತೆ. ನಮ್ಮಲ್ಲಿ ಒಂದ್ ಕಡೆ ಭಾಗದ ಜನ ಊರ್ ಹೇಳಲ್ಲ, ತಾವ್ಯಾರು ಇಲ್ಲಿದ್ರೆ ಬೈಕ್ ಹೇಳ್ತೀರಾ, ಎಲ್ಲರಿಗೂ ಮಟ್ಕೊಂಡು ಸೊಟ್ಟವು. ಫ್ಲೋರೈಡ್ ನೀರು, ಶುದ್ಧವಾದ ನೀರನ್ನ ಕುಡಿದ್ರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ.
ನಾವೆಷ್ಟೇ ಆರೋಗ್ಯವನ್ನ ಕೊಡ್ಲಿ ಡಾಕ್ಟರ್ ಮೂಲಕ, ಆದ್ರೆ ನ್ಯಾಚುರಲ್ ಕೊಡುವಂತ ನೀರಿದೆಯಲ್ಲ 50-60% ನಮಗೆ ಕಾಯಿಲೆನೇ ಬರೋದಿಲ್ಲ. ಅಂತ ನೀರನ್ನ ಸನ್ಮಾನ್ಯ ಗೋವಿಂದಪ್ಪನವರು ನಮ್ಮ ತಾಲೂಕಿಗೆ 800 ಕೋಟಿ ವೆಚ್ಚದಲ್ಲಿ ತರ್ತಾ ಇದ್ರು. ಇದಕ್ಕೆ ನೀವೆಷ್ಟು ಕೋಟಿ ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಅಂದ್ರೆ ನೀವೆಲ್ಲ ಅಸಂಘಟಿತ ವಲಯಕ್ಕೆ ಸೇರಿದವರಾಗಿದ್ದೀರಾ ಬಂದ್ರೆ. ಅಂದ್ರೆ ಮೊದಲಿಗೆ ಏನು ಕಾರ್ಮಿಕರು ಅಂದ್ರೆ ಏನು ಅಂದ್ರೆ ನೀವು ಶ್ರಮ ವಹಿಸುವ ವ್ಯಕ್ತಿಗಳು ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಅಂದ್ರೆ ಕಾರ್ಮಿಕರು ನಮಗೆ ಒಂದು ರೀತಿ ಬಂಧುಗಳಿದ್ದಂಗೆ, ಎಲ್ಲರಿಗಿನ ಹೆಚ್ಚಾಗಿ ನಮಗೆ ಕಾರ್ಮಿಕರು ಬಂಧುಗಳು ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ನಿಜವಾದ ಮೌಲ್ಯ, ನಿಮ್ಮ ನಿಜವಾದ ಆಸ್ತಿ ಅಂದ್ರೆ ನಿಮ್ಮ ಶ್ರಮ. ನಿಮ್ಮ ಶ್ರಮನೇ ನಿಮಗೆ ನಿಜವಾದ ಆಸ್ತಿ. ಆ ಶ್ರಮದ ಮೂಲಕ ನೀವು ಜೀವನವನ್ನ ಮಾಡ್ತಿದ್ದೀರಾ. ಇಲ್ಲಿ ನೀವು ಕೈ ಉಪಕರಣಗಳಾಗಿರ್ಬೋದು, ಸುರಂಗ ಮಾರ್ಗಗಳಾಗಿರ್ಬೋದು, ರಸ್ತೆ ಮಾಡೋದಾಗಿರ್ಬೋದು, ಮನೆಯನ್ನ ಕಟ್ಟೋದಾಗಿರ್ಬೋದು, ತುಂಬಾ ಶ್ರಮಜೀವಿಗಳು ಅಂದ್ರೆ ನಮ್ಮ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಕಾರ್ಮಿಕರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಕಾರ್ಮಿಕರಿಗೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನಿಮಗೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಹಾಗೂ ಹಲವಾರು ವಿವಿಧ ರೀತಿಯ ಪೂರಕ ಸೌಲಭ್ಯಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಅರ್ಹ ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳೋದ್ರ ಮೂಲಕ ನಿಮ್ಮ ಮಕ್ಕಳಿಗೆ ಆಗಲಿ, ಮನೆಗೆ ಆಗಲಿ, ನಿಮಗೆ ಆಗಲಿ ನೀವು ಈ ಒಂದು ಸೌಲಭ್ಯಗಳ ಸದುಪಯೋಗವನ್ನ ಪಡಿಸ್ಕೋಬೇಕು. ಹಲವಾರು ಕಾರ್ಮಿಕರು ಅರ್ಜಿಯನ್ನ ಹಾಕುವ ವೇಳೆ ತುಂಬಾ ಜಾಗರೂಕರಾಗಿ ಅಲ್ಲಿ ಏನೇನು ಅರ್ಜಿಗಳನ್ನ ಪೂರಕವಾದ ಕೇಳಿರ್ತಾರೆ ಅವನ್ನ ನೀವು ತುಂಬಾ ಹುಷಾರಾಗಿ ಜಾಗ್ರತೆಯಿಂದ ಹಾಕ್ಬೇಕಾಗುತ್ತೆ. ಕಾರ್ಮಿಕರಿಂದಲೇ ಎಲ್ಲ ಇಡೀ ದೇಶ, ಇಡೀ ರಾಜ್ಯ, ಇಡೀ ಊರು ಎಲ್ಲ ಪ್ರತಿಯೊಂದು ಇದರಲ್ಲಿ ಕಾರ್ಮಿಕ ವರ್ಗದವರಿಂದ ಒಂದು ಶ್ರಮದ ಫಲವಾಗಿ ಎಲ್ಲ ಸುವ್ಯವಸ್ಥೆಯಾಗಿ ನಡ್ಕೊಂಡು ಹೋಗುತ್ತೆ. ಇಂಥ ಕಾರ್ಮಿಕ ಇಲಾಖೆಯನ್ನು ಗಮನಿಸ್ತಾ ಪ್ರತಿ ವರ್ಷ ಪ್ರತಿ ಸಾರಿನೂ ಅಲ್ಪ ಸ್ವಲ್ಪ ಮಟ್ಟಿಗೆ ಕಿಟ್ಗಳು ತಂದು ತಲುಪಿಸುವಂತ ಕಾರ್ಯಕ್ರಮ ನಡೀತಿತ್ತು. ಆದ್ರೆ ನಾನು ನೋಡಿದಂಗೆ ಈ 1400 ಜನಕ್ಕೆ ಇವತ್ತು ಇಷ್ಟು ದೊಡ್ಡ ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ಮುಖಾಂತರ 1400 ಜನ ಕಾರ್ಮಿಕರಿಗೆ ಈ ಕಿಟ್ ಸಮಾರಂಭ ಒಂದು ತುಂಬಾ ಅಂದ್ರೆ ತುಂಬಾ ಖುಷಿಯಾದ ಒಂದು ಸಂತಸದ ವಿಷಯ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಸಾಹೇಬ್ರು ಗೋವಿಂದಪ್ಪ ಸಾಹೇಬ್ರು ಪ್ರತಿಯೊಬ್ರು ಇವಾಗ ಹೇಳಿದಾರಲ್ಲ, ನಮ್ಮ ಆಗ್ರಶ್ವಣ್ಣರವರು ಸವಿಸ್ತರವಾಗಿ ಹೇಳಿದ್ದಾರೆ. ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಸಾಹೇಬ್ರವರು ನೇರವಾಗಿ ಪಾಲ್ಗೊಳ್ತಾರೆ. ನಿಮಗೆ ಕಾರ್ಮಿಕರಲ್ಲಿ ನಿಮಗೇನಾದ್ರೂ ತೊಂದರೆ, ನಿಮಗೇನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ಏನಾದ್ರು ಕಿರಿಕಿರಿ ಏನಾದ್ರೂ ಸಮಸ್ಯೆಗಳಿದ್ರೆ ಸಂಪೂರ್ಣವಾಗಿ ನಾವು ಸಾಹೇಬ್ರ ಹತ್ರ ನೀವು ನೇರವಾಗಿ ಮಾತಾಡ್ಬೋದು. ಕಾರ್ಮಿಕ ಇಲಾಖೆಯವರು ನಾನು ನಮ್ಮ ರಾಜಪ್ಪ ಸಾಹೇಬರಿಗೆ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಅರ್ಹತೆ ಇರ್ತಕ್ಕಂಥ ಫಲಾನುಭವಿಗಳಿಗೆ ಸಿಗ್ಬೇಕು ಅವರಿಗೆ ಮನೆಗೆ ಮುಟ್ಟಿಸ್ಬೇಕಾಗಿರ್ತಕ್ಕಂಥ ಕಿಟ್ಗಳನ್ನು ಕರೆಸಿ ಕೊಡ್ತಿದ್ರು. ಅವರು ನಿಜವಾಗ್ಲೂ ನಮ್ಮ ಚಿತ್ರದುರ್ಗದಲ್ಲಿ ಇದ್ದಾಗ ಬಹಳಷ್ಟು ಉನ್ನತವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕಾರ್ಮಿಕರಿಗೆ ಏನೇನು ಸೌಲಭ್ಯ ಸಿಗ್ಬೇಕು ಅದನ್ನೆಲ್ಲ ನಮಗೆ ಕರೆಸಿ ಚರ್ಚೆ ಮಾಡಿ ನಮ್ಮ ಹತ್ರ ಚರ್ಚೆ ಮಾಡಿ ಅವರಿಗೆ ಕೊಡಿಸ್ತಿದ್ರು. ಅದೇ ರೀತಿಯಾಗಿ ಮೊನ್ನೆ ನಮ್ಮ ಶಾಸಕರಾಗಿರ್ತಕ್ಕಂಥ ಗೋವಿಂದಪ್ಪ ಸಾಹೇಬರು ಮೊನ್ನೆ ನನಗೆ ದಾವಣಗೆರೆಯಲ್ಲಿ ತರಬೇತಿ ಶಿಬಿರ ಕಾರ್ಯಕ್ರಮ ಇತ್ತು. ನಮ್ಮ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರು ನಮಗೆಲ್ಲ ಜಿಲ್ಲಾಧ್ಯಕ್ಷರಿಗೆ ಕರೆದಿದ್ರು. ತದನಂತರ ನಾನು ಗೋವಿಂದಪ್ಪ ಸಾಹೇಬರಿಗೆ ಕಾಲ್ ಮಾಡಿದೆ, ಅಣ್ಣ ಹಿಂಗೈತೆ ನಾನು ತರಬೇತಿ ಶಿಬಿರಕ್ಕೆ ಹೋಗ್ತಿದ್ದೀನಿ, ನನಗೆ ಸಚಿವರ ಹತ್ರ ಏನಾದ್ರು ಮಾತಾಡ್ಬೇಕಂದ್ರೆ ಏನು ಸಲಹೆ ಕೇಳ್ಬೇಕಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಗೋವಿಂದಪ್ಪ ಸಾಹೇಬರು ನನಗೆ ಕಾರ್ಮಿಕರಿಗೆ ವಸತಿ ಕಟ್ಟಬೇಕಾದ್ರೆ, ತಮ್ಮ ಮನೆಗಳು ಕಟ್ಟಬೇಕಾದ್ರೆ ಸರ್ಕಾರದಿಂದ ಏನಾದ್ರು ಸಹಾಯಧನದ ಬಗ್ಗೆ ನೀವು ಸಾಹೇಬ್ರ ಹತ್ರ ಚರ್ಚೆ ಮಾಡಿ ಅಂತ ಹೇಳಿರ್ತಕ್ಕಂಥ ನಮ್ಮ ಗೋವಿಂದಪ್ಪ ಸಾಹೇಬ್. ಯಾಕಂದ್ರೆ ಎಲ್ಲರೂ ದೊಡ್ಡ ಮನೆಗಳು ಇರ್ತಾರೆ ಅವರು. ಈಗ ಕಾರ್ಮಿಕರು ಬೇರೆಯವ್ರ ಮನೆ ಕಟ್ತಾರೆ, ಅವ್ರ ಮನೆ ಕಟ್ಟಕ್ಕೆ ದುಡ್ಡಿರಲ್ಲ ಅವ್ರಿಗೆ. ಅಂಥವರಿಗೆ ಸರ್ಕಾರದಿಂದ ಏನಾದ್ರೂ ಆರ್ಥಿಕವಾಗಿ ಸಹಾಯ ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದು ಇದ್ರ ಬಗ್ಗೆ ಚರ್ಚೆ ಮಾಡಂತೇಳಿ ನಮ್ಮ ಗೋವಿಂದಪ್ಪ ಸಾಹೇಬರು ನನಗೆ ಹೇಳಿದ್ರು. ಅನಿಲ್ ಬಗಡಿ ಸಾಹೇಬರು, ಮಾನ್ಯ ಕಾರ್ಮಿಕ ಅಧಿಕಾರಿಗಳು ಚಿತ್ರದುರ್ಗ, ಇವರು ಈ ಒಂದು ಪ್ರಾಥಮಿಕ ನುಡಿಯನ್ನು ಮಾಡಬೇಕಂತ ತಮ್ಮಲ್ಲಿ ಕೋರ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಡಿ.ಜಿ. ಗೋವಿಂದಪ್ಪ, ಜನಪ್ರಿಯ ಶಾಸಕರು, ಹೊಸದುರ್ಗ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಆಹಾರ ಮತ್ತು ನಾಗರ ಸಮಾಜ
ಕರ್ನಾಟಕ ಸರ್ಕಾರ ಇವರಿಗೆ ವೇದಿಕೆ ಮೇಲೆ ಆಶೀರ್ವಾದಿತಂತ ಎಲ್ಲ ಗಣ್ಯರೇ ಹಾಗೂ KDP ಸದಸ್ಯರೇ ಹಾಗೂ ಗ್ಯಾರಂಟಿ ಸದಸ್ಯರೇ ಹಾಗೂ ನಗರಸಭೆ ಸದಸ್ಯರೇ ಹಾಗೂ ವಿವಿಧ ಕಾರ್ಮಿಕ ಸಂಘಗಳ ಪದಾಧಿಕಾರಿಗಳೇ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಇತರ ಇರತಕ್ಕಂಥ ಗಣ್ಯರೇ ಹಾಗೂ ಕಾರ್ಮಿಕ ಮುಖಂಡರೇ ಹಾಗೂ ಇಲ್ಲಿ ಭಾಗವಹಿಸಿದಂಥ ಎಲ್ಲ ಕಾರ್ಮಿಕ ಬಾಂಧವರು, ಈಗ ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಈ ಸಂದರ್ಭದಲ್ಲಿ ಎಐಸಿಸಿಟಿಯು ಜಿಲ್ಲಾಧ್ಯಕ್ಷ MD ಶಫೀಕ್, KDP ಸದಸ್ಯರಾದಂತಹ ಪದ್ಮನಾಭ, ಪುರಸಭಾ ಸದಸ್ಯರಾದ ಶಂಕರಪ್ಪ, ಗ್ಯಾರಂಟಿ ಸಮಿತಿ ಸದಸ್ಯರುಗಳು, ಹಲವು ಮುಖಂಡರು, ಸಂಘಟನೆಗಳು ಸೇರಿದಂತೆ ಸಾವಿರಾರು ಕಾರ್ಮಿಕರು ಪಾಲ್ಗೊಂಡು ಶಾಸಕರಿಂದ ಟೂಲ್ ಕಿಟ್ ಸ್ವೀಕರಿಸಿದರು.